ನಮಸ್ತೆ ಎಲ್ಲರಿಗೂ. ನಾನು ಡಾಕ್ಟರ್ ಆದರ್ಶ್ ಎಸ್ ನಾಯಕ್, ರೆಟಿನಾ ಸ್ಪೆಷಲಿಸ್ಟ್ ಹಾಗೂ ರೀಜನಲ್ ಮೆಡಿಕಲ್ ಡೈರೆಕ್ಟರ್, ವಾಸನ್ ಜಯನಗರ. ಸೊ ನಾವು ಎಲ್ಲರಿಗೂ ಮೊದಲನೇದಾಗಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಾವು ಇಲ್ಲಿ ಸೇರಿರೋ ಉದ್ದೇಶ ಆಗ್ಲೇ ಹೇಳ್ದಂಗೆ ಮೇನ್ಲಿ ಈ ಫೈರ್ ಕ್ರ್ಯಾಕರ್ ಇಂಜುರೀಸ್ ಅದರ ಬಗ್ಗೆ ಅವೇರ್ನೆಸ್ ಮತ್ತು ಟ್ರೀಟ್ಮೆಂಟ್ ಬಗ್ಗೆ ಹೇಳೋದಕ್ಕೆ ಎಲ್ಲರೂ ನಾವು ಇಲ್ಲಿ ಸೇರಿದ್ದೇವೆ. ಸೊ ಮೇನ್ಲಿ ಅದೇ ನಿಮ್ಗೆ ಗೊತ್ತಿರಂಗೆ ದೀಪಾವಳಿ ಅನ್ನೋದು ಒಂದು ಬೆಳಕಿನ ಹಬ್ಬ. ಇದರಲ್ಲಿ ನಾವು ನಮ್ದು ಸಂಸ್ಕೃತಿ ಪ್ರಕಾರ ಈ ಪಟಾಕಿ ಹಚ್ಚೋದು ಅದೆಲ್ಲ ನಾವು ಮಾಡ್ತೀವಿ. ಸೊ ಇದರಲ್ಲಿ ಏನಂತಂದ್ರೆ ನಾವು ಸ್ವಲ್ಪ ಸೇಫ್ ಪ್ರಾಕ್ಟೀಸಸ್ ಅನ್ನು ಮಾಡಬೇಕು, ಎಸ್ಪೆಷಲಿ ಮಕ್ಕಳಲ್ಲಿ. ಸೊ ಮಕ್ಕಳಲ್ಲಿ ನಾವು ಮಾಡ್ಬೇಕಾದ್ರೆ ಪಟಾಕಿ ಎಲ್ಲ ಹಚ್ಬೇಕಾದ್ರೆ ಸ್ವಲ್ಪ ಪೇರೆಂಟ್ಸ್ ಸ್ವಲ್ಪ ಸೇಫ್ಟಿ ವಿತೌಟ್ ಪೇರೆಂಟ್ಸ್ ಗೈಡೆನ್ಸ್ ಮಾಡ್ಲಿಲ್ಲಂಗೆ ನೋಡ್ಕೊಬೇಕು. ಪಟಾಕಿ ಹಚ್ಬೇಕಾದ್ರೆ ನಾವು ಗ್ಲಾಸಸ್ ಅನ್ನ ಯೂಸ್ ಮಾಡೋದನ್ನ ಪ್ರಮೋಟ್ ಮಾಡ್ಬೇಕು. ಯಾಕಂತಂದ್ರೆ ಸಣ್ಣ ಸಣ್ಣ ಕಿಡಿಗಳೆಲ್ಲ ಕಣ್ಣಲ್ಲಿ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಓಕೆ, ಅದಾದ್ಮೇಲೆ ಇದ್ರ ಕಣ್ಣಲ್ಲಿ ಬಿತ್ತು, ಅಕಸ್ಮಾತ್ ಧೂಳು ಬಿತ್ತು, ಇಲ್ಲ ಇದ್ರ ಕಿಡಿ ಸಣ್ಣದು ಬಿತ್ತು ಅಂತಂದ್ರೆ ಸೆಲ್ಫ್ ಟ್ರೀಟ್ಮೆಂಟ್ ಅನ್ನೋದನ್ನ ನಾವು ತಗೊಂಡ್ಬಾರ್ದು. ನಾವೇ ನೀರಲ್ಲಿ ವಾಶ್ ಮಾಡ್ಕೊಂಡ್ವಿ, ಇಲ್ಲ ಬೇರೆ ಔಷಧಿ ಹಾಕೊಂಡ್ವಿ, ಆ ಟೈಮ್ ಎಲ್ಲ ಮಾಡಬಾರ್ದು. ಮೇಬಿ ಅದಕ್ಕೆ ಏನೋ ಬಿತ್ತು ಅಂತಂದ್ರೇನು ಹಾಸ್ಪಿಟ್ಲಿಗೆ ಮೊದಲಿಗೆ ನಾವು ಕಣ್ಣಿನ ಹಾಸ್ಪಿಟ್ಲಿಗೆ ಹೋಗಿ ಅಟ್ಲೀಸ್ಟ್ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಅನ್ನೋದನ್ನ ತಗೊಂಡು ನೆಕ್ಸ್ಟ್ ಏನು ಫರ್ದರ್ ಇದು ಮಾಡ್ಬೇಕು ಅನ್ನೋದನ್ನ ತಿಳ್ಕೊಬೇಕು. ಸೊ ಇದರಲ್ಲಿ ಫೈರ್ ಕ್ರ್ಯಾಕರ್ಸ್ ಅಲ್ಲಿ ನಾವು ನೋಡ್ರಂಗೆ ಮುಂಚೆ ವೆರಿ ಕಾಮನ್. ಎವ್ರಿ ಇಯರ್ ನಾವು ಎಷ್ಟೊಂದು ಪೇಷಂಟ್ಸ್ ಅನ್ನ ಟ್ರೀಟ್ಮೆಂಟ್ ಮಾಡ್ತೀವಿ. ಏನೇನ್ ಆಗಬಹುದು ಅಂತಂದ್ರೆ ಕಣ್ಣಿಂದು ಕಿಡಿಯಿಂದ ಕರಿಗುಡ್ಡೆ ಮೇಲೇನು ಕಾರ್ನಿಯಾ ಇರುತ್ತೆ, ಕರಿಗುಡ್ಡೆ ಅದರಲ್ಲಿ ಡ್ಯಾಮೇಜ್ ಆಗ್ಬೋದು, ಅದು ಟೇರ್ ಆಗ್ಬೋದು, ಕಾರ್ನಿಯಲ್ ಟೇರ್ ಆಗ್ಬೋದು. ಎಷ್ಟೊಂದ್ ಸತಿ ಅದು ಪ್ರೊಜೆಕ್ಟೈಲ್ ಫಾರಿನ್ ಬಾಡೀಸ್, ಸಣ್ಣ ಸಣ್ಣ ಫಾರಿನ್ ಬಾಡೀಸ್ ಆಲ್ಮೋಸ್ಟ್ ಲೈಕ್ ಬುಲೆಟ್ ಟೈಪ್ ಅಷ್ಟು ಸ್ಪೀಡ್ ಅಲ್ಲಿ ಬಂದು ಕಣ್ಣು ಒಳಗೆ ಹೋಗ್ಬೋದು. ಕಣ್ಣು ಒಳಗೆ ಹೋಗ್ಬೇಕಾದ್ರೆ ಕಣ್ಣಿಂದ ಲೆನ್ಸ್ಗೆ ಹೊರತ ಬಿದ್ದು ಕಣ್ಣಿಂದ ಕ್ಯಾಟ್ರಾಕ್ಟ್ ಫಾರ್ಮ್ ಆಗುತ್ತೆ. ಅದಾದ್ಮೇಲೆ ಸಣ್ಣ ಸಣ್ಣ ಫಾರಿನ್ ಬಾಡೀಸ್ ಕಣ್ಣೊಳಗೆ ರೆಟಿನಾದೊಳಗೂ ಹೋಗಿರೋದು ನಾವು ನೋಡಿದ್ದೇವೆ. ಸೊ ಅಂತ ಪೇಷಂಟ್ಸ್ ಅಲ್ಲಿ ನಾವು ಪ್ರೈಮರಿ ಟ್ರೀಟ್ಮೆಂಟ್ಸ್ ಕಾರ್ನಿಯಲ್ ಸೂಚರ್ಸ್ ಮಾಡ್ಬೇಕಾಗತ್ತೆ. ಅಕಸ್ಮಾತ್ ಕ್ಯಾಟ್ರಾಕ್ಟ್ ಲೆನ್ಸ್ ಹೊರತ ಬಿದ್ದಿದೆ ಅಂತಂದ್ರೆ ಲೆನ್ಸ್ ತೆಗೆದಿ ಲೆನ್ಸ್ ಬೇರೆ ಆರ್ಟಿಫಿಷಿಯಲ್ ಲೆನ್ಸ್ ಎಲ್ಲ ಹಾಕೋ ಪರಿಸ್ಥಿತಿನೂ ಬರಬಹುದು. ಕಣ್ಣೊಳಗೆ ರೆಟಿನಾದೊಳಗೆ ಹೋಯ್ತು ಅಂತ ಅಂದ್ರೆ ಮತ್ತೆ ಅಗೇನ್ ಅದಕ್ಕೆ ವಿಟ್ರೆಕ್ಟಮಿ ಸರ್ಜರಿ ಬೇಕಾಗುತ್ತೆ. ಸೊ ವಿಟ್ರೆಕ್ಟಮಿ ಸರ್ಜರಿ ಮಾಡಿ ಅದನ್ನ ಕಣ್ಣೊಳಗಿಂದ ಅದು ಫಾರಿನ್ ಬಾಡಿ ತೆಗಿಬೇಕಾಗತ್ತೆ. ಇಲ್ಲಾಂದ್ರೆ ಕಣ್ಣಲ್ಲಿ ಇನ್ಫೆಕ್ಷನ್ ಆಗಿ ಕಣ್ಣ ದೃಷ್ಟಿ ಎಲ್ಲ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಓಕೆ, ಸೊ ಇದು ಮೇನ್ಲಿ ಅದೇ ನಾವು ಇಲ್ಲಿ ಹೇಳಿದ ಪ್ರಕಾರ ಓನ್ಲಿ ಟ್ರೀಟ್ಮೆಂಟ್ ಅಲ್ಲ, ನಾವು ಮೇನ್ಲಿ ಅವೇರ್ನೆಸ್. ಇದನ್ನ ಅವೇರ್ನೆಸ್ ನಾವು ನಿಮ್ಮ ಮಾಧ್ಯಮ ಮಿತ್ರರಿಂದ ಅದನ್ನೇ ನಾವು ಎಲ್ಲರಿಗೂ ಮ್ಯಾಕ್ಸಿಮಮ್ ನಂಬರ್ ಆಫ್ ಜನರಿಗೆ ಸೇರ್ಬೇಕು ಅನ್ನೋದನ್ನ ನಾವು ನಮ್ಮ ಸೈಡ್ ಇಂದ ಇದು ಮಾಡ್ತೀವಿ. ಅದನ್ನ ಧನ್ಯವಾದವನ್ನು ಹೇಳ್ತೇನೆ. ಸೊ ನಾವು ಈಗ 15ನೇ ತಾರೀಕಿನಿಂದ 31ನೇ ತಾರೀಕು ತನಕ ಎಲ್ಲ ಪೀಡಿಯಾಟ್ರಿಕ್ ಲೆಸ್ ದೆನ್ 15 ಇಯರ್ಸ್ ಮಕ್ಕಳಲ್ಲಿ ಫ್ರೀ ಕನ್ಸಲ್ಟೇಷನ್ ಮತ್ತೆ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಅನ್ನ ಹಮ್ಮಿಕೊಂಡಿದ್ದೇವೆ. ಸೊ ಯಾವುದೇ ಪೀಡಿಯಾಟ್ರಿಕ್ ಪೇಷಂಟ್ಸ್ 15 ವರ್ಷದ ಒಳಗೆ ಏನು ಕಣ್ಣಿನ ದೀಪಾವಳಿಯಿಂದ ಹೊಡೆತ ಬಿದ್ದಿರೋದು, ಏನೋ ಕಣ್ಣಿಗೆ ಧೂಳಿಂದ ಇದಾಗಿರೋದು, ದೀಪಾವಳಿ ಸಂಬಂಧಪಟ್ಟ ಈ ಹಬ್ಬದ ಟೈಮ್ ಅಲ್ಲಿ 15ರಿಂದ 31ನೇ ತಾರೀಕು ತನಕ ಕನ್ಸಲ್ಟೇಷನ್ ಮತ್ತು ಫಸ್ಟ್ ಏಡ್ ಟ್ರೀಟ್ಮೆಂಟ್ ಅನ್ನ ಫ್ರೀ ಇಟ್ಟಿರ್ತೇವೆ. ಓಕೆ, ಸೊ ನಮ್ಮಲ್ಲಿ ಕಾರ್ನಿಯಾ ಸ್ಪೆಷಲಿಸ್ಟ್ ಡಾಕ್ಟರ್ ರಾಕೇಶ್ ಮತ್ತು ಡಾಕ್ಟರ್ ಮನೋಹರ್ ಇದ್ದಾರೆ. ಅವರು ಕಾರ್ನಿಯಾ ತಜ್ಞರು. ನಾನು ಖುದ್ದಾಗಿ ರೆಟಿನಾ ಸ್ಪೆಷಲಿಸ್ಟ್. ಸೊ ರೆಟಿನಾ ಸಂಬಂಧಪಟ್ಟದೆಲ್ಲ ಇದನ್ನ ನಾನು ಟ್ರೀಟ್ ಮಾಡ್ತೀನಿ. ಆಮೇಲೆ ಕಣ್ಣಲ್ಲಿ ಪ್ರೆಷರ್ ಮತ್ತೆ ಮೆಡಿಕಲ್ ರೆಟಿನಾ ಸಂಬಂಧಪಟ್ಟಂಗೆ ಡಾಕ್ಟರ್ ಸೈಯದ್ ಅವರು ಇದ್ದಾರೆ. ಸೊ ಎಲ್ಲಾ ಸ್ಪೆಷಾಲಿಟಿ, ಎಲ್ಲಾ ಟ್ರೀಟ್ಮೆಂಟ್, ಕಣ್ಣಿಗೆ ಸಂಬಂಧಪಟ್ಟಂತ ಟ್ರೀಟ್ಮೆಂಟ್ ನಮ್ಮಲ್ಲಿ ನಡೆಯುತ್ತೆ. ಓಕೆ, ಸೊ ಮತ್ತೊಮ್ಮೆ ಎಲ್ಲರಿಗೂ ಹ್ಯಾಪಿ ಅಂಡ್ ಸೇಫ್ ದೀಪಾವಳಿ. ಥ್ಯಾಂಕ್ ಯು. ಮುಂದೆ ಡಾಕ್ಟರ್ ರಾಕೇಶ್ ಅವರು ಸ್ವಲ್ಪ ಇದ್ರ ಬಗ್ಗೆ ಕಾರ್ನಿಯಾ ಕ್ಯಾಟ್ರಾಕ್ಟ್ ಮತ್ತು ರಿಫ್ರಾಕ್ಟಿವ್ ಸರ್ಜರಿ ಮಾಡ್ತೀನಿ ಇಲ್ಲಿ. ಅಗೇನ್ ಸರ್ ಹೇಳಿದೆ, ಫಸ್ಟ್ ಆಫ್ ಆಲ್ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ದೀಪಾವಳಿ ಜಸ್ಟ್ ಹಬ್ಬ ಇರೋದಷ್ಟೇ ಅಲ್ಲ, ಅದನ್ನ ಸೇಫ್ ಆಗಿ ಆಚರಿಸೋದ್ರ ಬಗ್ಗೆನೂ ಒಂದು ಅವೇರ್ನೆಸ್ ಎಲ್ರಿಗೂ ಅತಿ ಮುಖ್ಯವಾದದ್ದು. ಪಟಾಕಿ ಹಚ್ಚೋದು ಎಲ್ರಿಗೂ ಖುಷಿನೇ, ಎಸ್ಪೆಷಲಿ ಮಕ್ಕಳಿಗೆ ಅದು ಇಟ್ ಇಸ್ ಅ ಫನ್ ಟೈಮ್. ಇಡೀ ವರ್ಷದಲ್ಲಿ ಅವ್ರು ಕಾಯ್ತಾ ಇರ್ತಾರೆ ಪಟಾಕಿ ಹಚ್ಚಬೇಕು. ದೇ ಲವ್ ದ ಫೈರ್ ಕ್ರ್ಯಾಕರ್ಸ್, ಡಿಫ್ರೆಂಟ್ ಇರುತ್ತೆ. ಬಟ್ ಒಂದು ಹಬ್ಬ ಅನ್ನೋದು ಈ ಬೆಳಕಿನ ಹಬ್ಬ ಒಂದು ಫ್ಯಾಮಿಲಿಗೆ ಅದು ಕರಾಳ ದಿನ ಆಗಬಾರ್ದು. ಮಕ್ಕಳು ಅಥವಾ ಬೇರೆ ಯಾರಾದ್ರೂ ಕಣ್ಣಿಗೆ ಇಂಜುರಿ ಮಾಡ್ಕೊಂಡು ದೃಷ್ಟಿ ಕಳ್ಕೊಳ್ಳುವಂತ ಸಿಚುವೇಶನ್ ಬರಬಾರ್ದು ಯಾರಿಗೂ. ಹಬ್ಬ ಅನ್ನೋದು ಲೈಫ್ ಲಾಂಗ್ ಹಬ್ಬವಾಗಿ ಇರಬೇಕು. ಸೊ ಆ ನಿಟ್ಟಿನಲ್ಲಿ ಯಾಕೆ ಕಣ್ಣಿನ ಆಗ್ಬಾರ್ದು. ದುರಾದೃಷ್ಟವಶಾತ್ ಏನಾದ್ರು ತೊಂದರೆ ಬಂದ್ರೆ ಈ ವಾಸಿನ್ ಐ ಕೇರ್ ನಾವು ಫಸ್ಟ್ ಏಡ್ ಹಾಗೂ ಫ್ರೀ ಸ್ಕ್ರೀನಿಂಗ್ ಅದಕ್ಕಾಗಿ ಹಮ್ಮಿಕೊಂಡಿದ್ದೇವೆ. ಜನರಲ್ ಚೆಕಪ್ ಆಗಿ ಬೇರೆ ಇದಕ್ಕೆ ಬರುವಾಗ ಆಗ್ಲಿ, ಬಟ್ ಈ ತರ ಇಂಜುರಿ ಮಾಡ್ಕೊಂಡು ಬರೋಂತ ಸಿಚುವೇಶನ್ ಬರಬಾರ್ದು ಅನ್ನೋದೇ ನಮ್ಮ ಆಸೆ. ಸೊ ಮೇನ್ ಅದಕ್ಕೆ ಏನೇನು ನೀವು ಪ್ರಿಕಾಷನ್ಸ್ ತಗೊಳ್ಬಹುದು, ಒಂದು ಅವೇರ್ನೆಸ್ ಹೇಗೆ ಮೂಡಿಸಬಹುದು ಅನ್ನೋದಕ್ಕೆ ಕೆಲವು ಮಾತುಗಳನ್ನು ಹೇಳ್ತೀನಿ.
ಸೊ ಮಕ್ಕಳಲ್ಲಿ ಫೈರ್ ಕ್ರ್ಯಾಕರ್ಸ್ ಯೂಸ್ ಮಾಡ್ತಾರೆ ಅಂದ್ರೆ ಆಲ್ವೇಸ್ ಒಬ್ರು ದೊಡ್ಡವರ ಗೈಡೆನ್ಸ್ ಅಲ್ಲಿ ಮಾಡಬೇಕು. ಅಂಡ್ ಬಿ ರೆಸ್ಪಾನ್ಸಿಬಲ್, ಎವ್ರಿಬಡಿ ಹ್ಯಾಸ್ ಟು ಬಿ ರೆಸ್ಪಾನ್ಸಿಬಲ್. ರೋಡ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಮನೆ ಮುಂದೆನೆ ಗಾಡಿಗಳು ಹೋಗ್ತಿರ್ತವೆ, ರಾಕೆಟ್ ಹಚ್ಚದೆ ಆಟಮ್ ಬಾಂಬ್ ಸರ ಪಟಾಕಿ ಹಚ್ಚಿರೋ ಹಾಗೆ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿರ್ಬೇಕು. ಅದರಿಂದ ಪಟಾಕಿ ಹಚ್ಚೋರ್ನ ಸ್ಟ್ಯಾಂಡ್ ಬೈ ಸುಮ್ಮನೆ ನಿಂತ್ಕೊಂಡು ನೋಡೋದು ಕೆಲವೊಂದ್ಸಲಿ ಇಂಜುರಿ ಆಗೋ ಸಾಧ್ಯತೆ ಇರುತ್ತೆ. ಸೊ ಆ ತರ ಆಗದಿರೋಂಗೆ ಒಂದು ಗ್ರೌಂಡ್ ಅಲ್ಲಿ, ಒಂದು ಖಾಲಿ ಜಾಗದಲ್ಲಿ ಇಲ್ಲ ಅವರ ಮನೆ ಟೆರೆಸ್ ಗಳಲ್ಲಿ ಹಚ್ಚಿ ಒಂದು ಕ್ಲೀನ್ಲಿನೆಸ್ ಇರುತ್ತೆ, ಬೇರೆಯವ್ರಿಗೂ ತೊಂದರೆ ಬರೋ ತರ, ತೊಂದರೆ ಆಗದಿರೋ ತರ ನೋಡ್ಕೊಳ್ಬೇಕು. ಗೋ ಫಾರ್ ಸಿಂಪಲ್ ಅಂಡ್ ಸೇಫರ್ ಕ್ರ್ಯಾಕರ್ಸ್. ಐ ವುಡ್ ಸೇ ಸ್ಪಾರ್ಕಲ್ಸ್ ಮತ್ತೆ ಚಕ್ರ ಆರ್ ಪೆನ್ಸಿಲ್ ಪಟಾಕಿ ಆ ತರದನ್ನ ಜಾಸ್ತಿ ಉಪಯೋಗಿಸ್ಕೊಳ್ಬಹುದು. ಈ ಆಟಮ್ ಬಾಂಬ್, ಲಕ್ಷ್ಮಿ ಪಟಾಕಿ ಅನ್ನೋದನ್ನ ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಅದರಿಂದನೇ ಮೇಜರ್ ಡ್ಯಾಮೇಜಸ್. ಆ ರಾಕೆಟ್ ಹಚ್ಬೇಕಾದ್ರೆ ಎಲ್ಲರೂ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಂಡು ಬಯಲು ಪ್ರದೇಶ ಹಾಕ್ಬೇಕು. ಇವು ನೆವರ್ ನೋ ಯಾವ ಡೈರೆಕ್ಷನ್ ಹೇಗೆ ಹೋಗುತ್ತೆ ಅನ್ನೋದು. ಇನ್ ಕೇಸ್ ಕಣ್ಣಿಗೆ ಯಾರಿಗೆ ಏನಾದ್ರು ತೊಂದರೆ ಆದ್ರೆ ಇಮಿಡಿಯೇಟ್ ಆಗಿ ನಿಮ್ಮ ನಿಯರೆಸ್ಟ್ ವಾಸನೈಕ್ಯಕ್ಕೆ ಬಂದು ನೀವು ಫಸ್ಟ್ ಏಡ್ ಹಾಗೂ ಟ್ರೀಟ್ಮೆಂಟ್ ತಗೊಳ್ಬಹುದು. ನೀವು ಮನೆಯಲ್ಲಿ ಆದ್ರೆ ಇಮಿಡಿಯೇಟ್ಲಿ ಹೆದರ್ಕೊಂಡು ನೀವು ಕಣ್ಣೆ ಹೋಯ್ತು ಅಂತ ಹೆದರ್ಕೊಳ್ಳೋ ಇದು ಬೇಡ. ಸಮ್ಟೈಮ್ಸ್ ಅದು ಮೈನರ್ ಇಂಜುರಿನೂ ಇರಬಹುದು. ಮೇಜರ್ ಫೆನ್ಸಸ್ ಡಾಕ್ಟರ್ ಆದರ್ಶ್ ಹೇಳಿದ್ರ ಹಾಗೆ ಕಣ್ಣಿನ ಒಳಗಡೆ ಹೋದ್ರೆ ಆವಾಗ ಮಾತ್ರ ಸ್ವಲ್ಪ ಮೇಜರ್ ಇಶ್ಯೂಸ್ ಬಂದು ಅದಕ್ಕೆ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಬೇಕಾಗೋ ಸಾಧ್ಯತೆ ಇರುತ್ತೆ. ಸೊ ಈ ತರ ಕೇರ್ಫುಲ್ ಆಗಿರಿ, ಬಿ ರೆಸ್ಪಾನ್ಸಿಬಲ್. ಅಂಡ್ ಪಟಾಕಿ ಹಚ್ಬೇಕಾದ್ರೆ ಆಲ್ವೇಸ್ ವೇರ್ ಪ್ರೊಟೆಕ್ಟಿವ್ ಗ್ಲಾಸಸ್. ನಿಮ್ಮ ಎಲ್ಲಾ ಐ ಹಾಸ್ಪಿಟಲ್ಸ್ ಅಲ್ಲೂ ಸಿಗುತ್ತೆ, ಇವನ್ ವಿ ಹ್ಯಾವ್. ಸೊ ಯಾರಿಗೆ ಬೇಕಾದ್ರೆ ಪ್ರೊಟೆಕ್ಟಿವ್ ಗ್ಲಾಸಸ್ ಆರ್ ಪ್ರೊಟೆಕ್ಟಿವ್ ಶೀಲ್ಡ್ಸ್. ಈ ಕೋವಿಡ್ ಟೈಮ್ ಅಲ್ಲಿ ಸುಮಾರು ಜನ ಶೀಲ್ಡ್ ಎಲ್ಲ ಯೂಸ್ ಮಾಡ್ತಿದ್ದಾರೆ, ಫೇಸ್ ಶೀಲ್ಡ್ ಎಲ್ರೂ ಮನೇಲಿ ಇರುತ್ತೆ. ದಯಮಾಡಿ ಅದನ್ನು ಉಪಯೋಗಿಸ್ಕೊಳ್ಳಿ. ಇಡೀ ಮುಖ ಅದರಿಂದ ಸೇಫ್ ಆಗಿ ಕವರ್ ಆಗುತ್ತೆ. ಕಣ್ಣಿಗೆ ಏನೋ ಇಡಿ ಆರ್ ಪಟಾಕಿ ಪಾರ್ಟಿಕಲ್ಸ್ ಯಾವುದು ಹೋಗಲ್ಲ. ಎನಿ ಹೆಲ್ಪ್, ವಿ ಆರ್ ಆಲ್ವೇಸ್ ದೇರ್. ಪ್ಲೀಸ್ ಫೀಲ್ ಫ್ರೀ ಟು ಮೇಕ್ ಯೂಸ್ ಆಫ್ ದಿಸ್ opportunity for any healthcare or eye care issues. Thank you once again. Wishing everyone a happy Deepavali and a very, very safe Deepavali. ನನ್ನ ಹೆಸರು ಡಾಕ್ಟರ್ ಮನೋಹರ್ ಅಂತ. ನಾನಿಲ್ಲಿ ಕಾರ್ನಿಯಾ ಫೇಕೋ ರಿಫ್ರಾಕ್ಟಿವ್ ಸರ್ಜನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಈಗಾಗಲೇ ಡಾಕ್ಟರ್ ಆದರ್ಶ್ ಮತ್ತೆ ಡಾಕ್ಟರ್ ರಾಕೇಶ್ ಹೇಳಿದಾಗೆ ನಾವು ದೀಪಾವಳಿ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕಿಂತನೇ ಈ ಪ್ರೆಸ್ ಮೀಟ್ ಮಾಡಿರೋದು. ಸೊ ಈಗ ಹೇಳಿದಾಗೆ ಎಷ್ಟು ಕೇರ್ಫುಲ್ ಆಗಿರ್ತೀವೋ ಅಷ್ಟು ಒಳ್ಳೇದು. ಸೊ ಬೆಳಕಿನ ಹಬ್ಬ ಅಂತ ಹೇಳ್ತೀವಿ, ಬೆಳಕಿನ ಹಬ್ಬ ಮಾಡ್ತಾ ಬೆಳಕನ್ನೇ ಕಳ್ಕೋಬಾರ್ದು. ಸೊ ಮಕ್ಕಳಲ್ಲಿ ಆಲ್ಮೋಸ್ಟ್ ಕೇರ್ಫುಲ್ ಆಗಿರೋದು ಒಳ್ಳೇದು. ಸೊ ಚಿಕ್ಕ ಪುಟ್ಟ ಪಟಾಕಿನೇ ಹಚ್ಚಿ ಎಂಜಾಯ್ ಮಾಡೋದು ಒಳ್ಳೇದು. ಅದ್ರ ಬಿಟ್ಟು ಯಾವ್ದು ದೊಡ್ಡ ಪಟಾಕಿಗಳು, ಈ ರಾಕೆಟ್, ಅದೆಲ್ಲ ಆಟಮ್ ಬಾಂಬ್ಸ್ ಅದೆಲ್ಲ ಕಣ್ಣಿಗೆ ಸಿಡ್ತಿ ಅದಕ್ಕೆ ಕಣ್ಣಿಗೆ ಇಂಜುರಿ ಆಗೋದಕ್ಕಿಂತ ಬೆಟರ್ ಚಿಕ್ಕ ಪುಟ್ಟ ಪಟಾಕಿ ಅಂಡರ್ ಪೇರೆಂಟ್ಸ್ ಗೈಡೆನ್ಸ್ ಮಾಡೋದು ಒಳ್ಳೆದು. ಈ ಸರ್ವಿಸಸ್ ಅಲ್ಲಿ ಒಂದು ವಾಸನ ವಿ ಹ್ಯಾವ್ ದಿಸ್ ಟೋಲ್ ಫ್ರೀ ನಂಬರ್ 1800571333. ಸೊ ದಿಸ್ ಇಸ್ ಅ ಟೋಲ್ ಫ್ರೀ ನಂಬರ್. ಇದನ್ನ ನೀವು ಕಾಲ್ ಮಾಡಿ, ನೀವು ಯಾವ ರೀಜನ್ ಇದ್ರೂ ಸೇಮ್ ನಂಬರ್ ಹೋಲ್ಡ್ಸ್ ಗುಡ್. ಕಾಲ್ ಮಾಡಿದ್ರೆ ಅವರು ಫರ್ದರ್ ಗೈಡ್ ಮಾಡ್ತಾರೆ, ಯಾವ್ದು ನಿಯರೆಸ್ಟ್ ಹಾಸ್ಪಿಟಲ್ ಇದೆ ಅಲ್ಲಿಗೆ ಗೈಡ್ ಮಾಡ್ತಾರೆ. ಅವೈಲಬಿಲಿಟಿ ಆಫ್ ದಿ ಡಾಕ್ಟರ್ಸ್ ಅದನ್ನೆಲ್ಲ ಕೇಳ್ಕೊಂಡು ನೀವು ಬರಬಹುದು. As explain ಮಾಡಿದ್ದಾರೆ, ಫೈರ್ ಕ್ರ್ಯಾಕರ್ ಇಂಜುರಿ ಕ್ಯಾನ್ ಬಿ ಫುಲ್ ಮೈನರ್ ಇಂದ ಮೇಜರ್ ಆಗ್ಬೋದು. From treatment ಬರೀ ಐ ವಾಶ್ ಇಂದ ಇಟ್ ಕ್ಯಾನ್ ಬಿ ಸರ್ಜರಿ ಆಲ್ಸೋ. ಸೊ ಎಸ್ಪೆಷಲಿ ಚಿಲ್ಡ್ರನ್ಗೆ, ಮಕ್ಕಳಿಗೆ ಚೆನ್ನಾಗಿ ಪ್ರೊಟೆಕ್ಷನ್ ವಿತ್ ಅಡಲ್ಟ್ಸ್ ಪ್ರೊಟೆಕ್ಟಿವ್ ಗ್ಲಾಸಸ್ ಯೂಸ್ ಮಾಡಬೇಕು. ಓಕೆ, ಏನಾದರೂ ಬಿದ್ದಿದ್ರೆ ಆ ಥರ ಇದ್ರೆ ಐ ವಾಶ್ ಫಸ್ಟ್ ಏಡ್ ಐ ವಾಶ್ ಮನೆಯಲ್ಲಿ ಮಾಡ್ಬೋದು. ಬಟ್ ಬೆಟರ್ ಕಮ್ ಅಂಡ್ ಶೋ ಟು ದ ಹಾಸ್ಪಿಟಲ್ ಸೊ ದಟ್ ಫುಲ್ ಇವ್ಯಾಲ್ಯೂಯೇಷನ್ ಏನೇನಾಗಿದೆ ಮಾಡ್ಬೋದು ಹೇಳಿದ್ದಾರೆ. ಸೊ ವಿಶಿಂಗ್ ಎವ್ರಿ ಒನ್ ಹ್ಯಾಪಿ ಅಂಡ್ ಸೇಫ್ ದಿವಾಲಿ.